ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಪೊಲೀಸರು ಈಗ ಲೋಕಾಬಲೆಗೆ ಬಿದ್ದಿದ್ದಾರೆ. ಯಾಕೆ ಅದೇ ನಾವು ಪದೇ ಪದೇ ಹೇಳ್ತಾ ಇರ್ತೀವಲ್ಲ, ಡೀಲ್ ಅಡ್ಜಸ್ಟ್ಮೆಂಟ್ಗಳು ಅಂತ ಹೇಳಿ. ಸೊ ಅದರಲ್ಲೂ ಕೂಡ ಕಾಂಪ್ರಮೈಸ್ ಇವೆಲ್ಲವೂ ಕೂಡ ಇದೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಲೋಕಾಬಲೆಗೆ ಬಿದ್ದಿದ್ದು ಹೇಗೆ? ಆರೋಪಿಗಳ ಬಂಧನಕ್ಕೆ ತೆರಳಿದಂಥ ಇನ್ಸ್ಪೆಕ್ಟರ್ ಗೋವಿಂದರಾಜು ಚೀಟಿ ವ್ಯವಹಾರದಲ್ಲಿ ವಂಚನೆ ಸಂಬಂಧ ಇವರು ತೆರಳಿರ್ತಾರೆ. ಯಾರು ವಂಚನೆ ಮಾಡಿದರೆ ಅವ್ರನ್ನ ಕರ್ಕೊಂಡು ಬರಬೇಕು. ಈ ವೇಳೆ ಫ್ಲ್ಯಾಟ್ನಲ್ಲಿ ಪ್ರತಿರೋಧವನ್ನು ಆರೋಪಿಗಳು ತೋರ್ತಾರೆ, ವಿರೋಧ ಮಾಡೇ ಮಾಡ್ತಾರೆ. ನೋಟಿಸ್ ಕೊಡದೆ ನೀವೆಲ್ಲ ಬಂದುಬಿಟ್ಟಿದ್ದೀರಾ ಅಂತ ಆರೋಪಿಗಳು ಹೇಳ್ತಾರೆ. ಆಮೇಲೆ ಹೊಯ್ಸಳ ಕರೆಸ್ತಾರೆ, ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಹೋಗಿ ಏನು ಮಾಡಬೇಕಾಗಿತ್ತು? FIR ಹಾಕಬೇಕಾಗಿತ್ತು, ಒಳಗಡೆಗೆ ಹಾಕಬೇಕಾಗಿತ್ತು. ಆದರೆ ಇಲ್ಲಿ ಮಾಡಿದ್ದೇನು? ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ. ವೆಪನ್ ಎಲ್ಲ ಇನ್ಸ್ಪೆಕ್ಟರ್ನ ಹಿಡ್ಕೊಳ್ಳೋಕೆ ಲೋಕಾಯುಕ್ತ ಪೊಲೀಸರು ಎಷ್ಟು ಹರಸಾಹಸ ಪಡಬೇಕಾಗಿದೆ ನೋಡಿ. ಒಂದು ಕಡೆಗೆ ವೆಪನ್ ಕೂಡ ಇದೆ ಅಲ್ಲಿ, ಹೆಚ್ಚು ಕಡಿಮೆ ಆದರೆ ಏನು ಕತೆ. ಆಮೇಲೆ ಇವರು ಯಾವ ರೀತಿಯಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಒಂದೊಂದು ಸ್ಟೇಷನ್ಗಳಿಗೆ ಪೋಸ್ಟಿಂಗನ್ನು ಮಾಡಿಸ್ಕೊಂಡು ಬರಬೇಕಾದ್ರೆ ಕೊಟ್ಕೊಂಡು ಬರುವಂಥ ಅಮೌಂಟ್ ಏನಿದೆ ಅದನ್ನು ರಿಕವರಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮತ್ತೆ ಆ ಹಿಂದಿನ ರಿಕವರಿ ಮಾಡಿಕೊಂಡು ಇಲ್ಲಿ ಹೊಸದಾಗಿ ಕೊಡಬೇಕಾದ್ರೆ ಅದು ಅಮೌಂಟು. ಅದಕ್ಕೆ ಇವೆಲ್ಲ ಡೀಲ್ಗಳು. ಕೇಸ್ನಿಂದ ಕೈ ಬಿಡೋಕೆ 5 ಲಕ್ಷ ರೂಪಾಯಿ ಡೀಲ್ ಅಂತೆ. ಕೇಸಲ್ಲಿ ಹಾಕಲ್ಲ ನಿಮ್ಮನ್ನು ಅಂತ ಮೊದಲು 1 ಲಕ್ಷ ರೂಪಾಯಿ ಹಣ ತರಿಸ್ಕೊಂಡಿದ್ದಂತೆ ಇನ್ಸ್ಪೆಕ್ಟರ್ ಗೋವಿಂದರಾಜು. 4 ಲಕ್ಷ ಹಣ ಪಡೆಯುವಂಥ ಸಂದರ್ಭದಲ್ಲಿ ಲೋಕಾಬಲೆಗೆ ಇನ್ಸ್ಪೆಕ್ಟರ್ ಬಿದ್ದಿರೋದು. 4 ಲಕ್ಷ ತರಿಸ್ಕೊಂಡಾಗ ಅಲ್ಲ ರೀ, ನಿಮಗೆ ಸಂಬಳನೇ 1 ಲಕ್ಷ ಬರುತ್ತೆ, ಸಂಬಳನೇ 1 ಲಕ್ಷ ಬರುತ್ತೆ. ಅದ್ರ ಮಧ್ಯದಲ್ಲಿ ಇಂಥವು ಯಾಕ್ರಿ ನಿಮಗೆಲ್ಲ? ಆ ಯೂನಿಫಾರ್ಮಿಗೆ ಯಾಕ್ರಿ ಅವಮಾನ ಮಾಡ್ತೀರಾ? ಅಸಹ್ಯ ಅನಿಸಲ್ವೇನ್ರಿ? ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಈ ಟೀಚರ್ಸ್ಗಳಿಗೆ ಪೋಸ್ಟಿಂಗ್ ಮಾಡ್ತಾರಲ್ಲ, ಕೌನ್ಸಿಲಿಂಗ್ ಅನ್ನ ಮಾಡಿ, ಆ ರೀತಿಯಲ್ಲಿ ಪೊಲೀಸರಿಗೆ ಕೌನ್ಸಿಲಿಂಗ್ ಮಾಡಿ ಪೋಸ್ಟಿಂಗ್ ಮಾಡಬೇಕು. ಅವಾಗ ಸರಿ ಆಗುತ್ತೆ. ದುಡ್ಡು ಕೊಟ್ಟು ಹೋಗೋದನ್ನು ನಿಲ್ಲಿಸ್ಬೇಕು, ಅವಾಗ ಸರಿ ಆಗುತ್ತೆ. ಕರ್ತವ್ಯ ಕಡ್ಡಿಪಡಿಸಿಲ್ಲ ಸರ್, ನೀವು ನೋಟಿಸ್ ತೋರಿಸಿಲ್ಲ ಸರ್, ನೀವು ನೋಟಿಸ್ ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ಗಿತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡ್ತೀವಿ. ಇದರಲ್ಲಿ ವರ್ಕ್ ಬಂದು 12/2026 ಅಂತ ಒಂದು ಕೆಪಿ ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲೆ ಆಗುತ್ತೆ. ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ದಾಖಲಾಗುತ್ತೆ. ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ, ಅಂದರೆ ಈ ಕಂಪ್ಲೇನೆಂಟ್ ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ. ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಬೀಳುವಂಥದ್ದೇನೋ ಹೊಸದಲ್ಲ, ಸಿಕ್ಕಾಕೊಂಡೇ ಕೊಡ್ತಾ ಇರ್ತಾರೆ. ಬಟ್ ಯಾವ ರೀತಿಯಲ್ಲಿ ಇವರು ವರ್ತಿಸ್ತಾರ್ರಿ? ಏನು ಆಗ್ತಾ ಇದೆ ಇವರಿಗೆ? ಇದೆಲ್ಲದಕ್ಕೂ ಕೂಡ ಮೂಲ ಏನು? ಹೇಗೆ ಟ್ರ್ಯಾಪಿಗೆ ಬಿದ್ದರು ಇವರು ಅಂತ? ಅರುಣ್, ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನು ಲೋಕಾಯುಕ್ತ ಪೊಲೀಸರು ಸಿನಿಮೆಯ ರೀತಿಯಾಗಿ ಹೋಗಿ ಅವರನ್ನು ಅಟ್ಯಾಕ್ ಮಾಡಿ ಟ್ರ್ಯಾಪ್ ಮಾಡಿರುವಂಥ ಘಟನೆ ನಿನ್ನೆ ನಡೆದಿರುವಂಥದ್ದು. ಅದು ಕೂಡ ಮೈಸೂರು ಸರ್ಕಲ್ನಲ್ಲಿರುವಂಥ CR ಗ್ರೌಂಡ್ ಬಳಿ ಹಣ ಪಡೆಯುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಹೋಗಿ ಹಿಡ್ಕೊತಾರೆ. ಅದಾದ ಬಳಿಕ ನಾವು ಲೋಕಾಯುಕ್ತ ಪೊಲೀಸರು ಅಂಥೇಳಿ ಯಾವಾಗ ಅವರ ಬಾಯಿಂದ ಬರುತ್ತೋ ಆ ಕೂಡಲೇ ಕಿರ್ಚಾಡಲಿಕ್ಕೆ ಶುರು ಮಾಡ್ತಾರೆ. ಆ ಕಿರ್ಚಾಡುವಂಥ ದೃಶ್ಯಾವಳಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಪ್ರಯತ್ನ ಅಂದರೆ ಅವರಿಂದ ಬಿಡಿಸ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಮಾಡ್ತಾರೆ. ಆದರೂ ಕೂಡ ಅವರು 4-5 ಜನ ಎರಡೂ ಕೈಗಳನ್ನು ಹಿಡ್ಕೊಂಡಿರ್ತಾರೆ. ಕಾರಣ, ಕೈಗಳನ್ನು ಭದ್ರವಾಗಿ ಹಿಡ್ಕೊಳ್ಳಿಕ್ಕೆ ಪ್ರಮುಖವಾದ ಒಂದು ಕಾರಣ ಇದೆ. ಅವರು ಹಣ ಪಡೆಯುವಂಥ ಸಂದರ್ಭದಲ್ಲಿ ಫಿಂಗರ್ ಪ್ರಿಂಟ್ ಮಾಡಿಸುವ ಅವಕಾಶ ಇರುತ್ತೆ. ಅದು ಅಳಿಸಬಾರ್ದು ಅನ್ನುವಂಥ
ಕಾರಣಕ್ಕಾಗಿ ಅವರ ಕೈಗಳನ್ನು ಬಿಡದೆ ಗಟ್ಟಿಯಾಗಿ ಹಿಡಿದುಕೊಂಡು KP ಅಗ್ರಹಾರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳನ್ನು ಕರೀತಾರೆ. ಆದರೆ ಯಾರೂ ಕೂಡ ಅವರದೇ ಇನ್ಸ್ಪೆಕ್ಟರ್ ಆಗಿದ್ದಂಥ ಕಾರಣಕ್ಕಾಗಿ ಯಾರೂ ಕೂಡ ಅವರನ್ನು ಹಿಡಿದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನೀವು ಪೊಲೀಸರು ನಾವು ಪೊಲೀಸರು ಬನ್ರಿ ಮಾರ್ಯ ಅನ್ನುವಂಥ ಇನ್ಸ್ಪೆಕ್ಟರ್ ಒಬ್ಬರು ಗದರಿಸಿದಂಥ ಸಂದರ್ಭದಲ್ಲಿ ಬೇರೆ ಸಿಬ್ಬಂದಿಗಳು ಹೋಗಿ ಅವರನ್ನು ಹಿಡಿದುಕೊಂಡು ಬಳಿಕ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ವಿಡಿಯೋ ಈಗ ವೈರಲ್ ಆಗಿರುವಂಥದ್ದು. ಯಾರು ಇವರು 4 ಲಕ್ಷ ಹಣವನ್ನು ಆರೋಪಿಗಳಿಂದ ಪಡೆಯುವಂಥ ಸಂದರ್ಭದಲ್ಲಿ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರುವಂಥದ್ದು. ಸದ್ಯ ಗೋವಿಂದ ರಾಜು ಅವರನ್ನು ಬಂಧನ ಮಾಡಿ ಪರಪ್ಪನ ಅಗ್ರಹಾರಗೆ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾಡಿರುವಂಥದ್ದು. ಪೊಲೀಸರ ತನಿಖೆ ವೇಳೆ ಇವರು ಈ ಹಿಂದೆ ಕೂಡ ಇದೇ ಕೇಸ್ನಲ್ಲಿ 1 ಲಕ್ಷ ಹಣವನ್ನು ಪಡೆದುಕೊಂಡಿದ್ರು. ಒಟ್ಟು 5 ಲಕ್ಷ ಹಣ ಡೀಲ್ಗೆ ಮಾತನಾಡಿದ್ದು, ಅದರಲ್ಲಿ ಆರಂಭಿಕವಾಗಿ 1 ಲಕ್ಷ ಪಡೆದಿರ್ತಾರೆ. ಅದಾದ ಬಳಿಕ 4 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿ 4 ಲಕ್ಷ ಹಣ ನಿನ್ನೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿರುವಂಥ CAR ಗ್ರೌಂಡ್ ಬಳಿ ಕೊಡುವಂಥ ಸಂದರ್ಭದಲ್ಲಿ ಲಾಕ್ ಆಗಿರುವಂಥದ್ದು. ಹಾಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರುದಾರರು ಕೊಟ್ಟಂಥ ದೂರಿನ ಆಧಾರದ ಮೇಲೆ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕೊಟ್ಟಿದ್ರು. ಆಡಿಯೋದಲ್ಲಿ ಇವ್ರ ಬಳಿ ಹಣಕ್ಕೆ ಮಾತನಾಡಿರುವಂಥ ಒಂದಷ್ಟು ಆಡಿಯೋಗಳು ಕೊಟ್ಟಂಥ ಸಂದರ್ಭದಲ್ಲಿ ಅವುಗಳ ಆಧಾರದ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಲೋಕಾಯುಕ್ತ ಪೊಲೀಸರು ಅವರನ್ನು ಟ್ರ್ಯಾಪ್ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಒಳ್ಳೆ ಮೂವಿಯಲ್ಲಿ ಇನ್ಸ್ಪೆಕ್ಟರ್ ಹಿಡ್ಕೊಳ್ತಾರಲ್ಲ ಹಂಗೆ ಹಿಡ್ಕೊಂಡಂಗೆ ಇದೆ. ನಿಮ್ಮ ಸಿಬ್ಬಂದಿ ಕರೀರಿ ಸರ್, ನಿಮ್ಮ ಸಿಬ್ಬಂದಿ ಕರೀರಿ ವ್ಯಾಪಾರ. ಒಬ್ಬ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ಲಿ ಈ ರೀತಿಯಾಗಿ ಸಿಕ್ಕಾಕೊಳ್ತಾರೆ ಅಂತ ಅದಕ್ಕಿಂತಲೂ ಅವಮಾನ ಇನ್ನೊಂದೇನಿದೆ ರೀ. ಈ ರೀತಿಯಾಗಿ ಲಂಚ ಇಸ್ಕೊಳ್ಳೋದು ಹಿಂಗೆ ಏನ್ರಿ ಕಡಿಮೆ ಆಗಿದೆ? ಯಪ್ಪ, ಕಾಸು ಕೊಟ್ಟು ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತೀರಾ, ಆ ಕಾಸನ್ನು ರಿಕವರಿ ಮಾಡಿಕೊಂಡು ಇನ್ನೊಂದು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮತ್ತೊಂದಿಷ್ಟು ದುಡ್ಡನ್ನು ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನು ನೀವೇ ಮಾರಾಟ ಮಾಡ್ಕೊಳ್ತೀರಲ್ಲ.